ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಈ ದಿನದ ವಿಷಯ ಸಂಕ್ರಾಂತಿ ಹಬ್ಬದ ವಿಶೇಷ. ಏನು ಈ ಸಂಕ್ರಾಂತಿ ಹಬ್ಬ ನಾವು ವರ್ಷೊಂಬತ್ತು ಕಾಲದಿಂದ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಇರೋ ವೈಜ್ಞಾನಿಕ ಕಾರಣಗಳು ಅನೇಕ ಮಾಹಿತಿಗಳು ನಮಗೆ ಇದುವರೆಗೂ ತಲುಪೇ ಇಲ್ಲ. ನನ್ನ ಏನು ಬುದ್ಧಿಮಟ್ಟಿಗೆ ಏನೆಲ್ಲ ಇದರೊಳಗಡೆ ನಮ್ಮ ಹಿರಿಯರು ಮಾಡಿದ್ದಾರೆ, ಇದರೊಳಗಿರೋ ವೈಜ್ಞಾನಿಕ ಕಾರಣಗಳು ಏನು ಅಂತ ಸಂಪೂರ್ಣವಾಗಿ ತಿಳಿಸ್ತಾ ಕೊಡ್ತಾ ಹೋಗ್ತೀನಿ. ಹಂತವಾಗಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ, ತಿಳಿತದೆ. ನೋಡಿ, ಈ ಏನು ಕ್ಯಾಲೆಂಡರ್ ಪ್ರಕಾರ, ನಮ್ಮ ಹಿಂದೂ ಸನಾತನ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಈ ಧನುಸು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪಥ ಸಂಚಲನ ಆಗುತ್ತೆ ಉತ್ತರಾಯಣಕ್ಕೆ. ಅದಕ್ಕೆ ಈ ದಿನ ಏನು ಮಕರ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಇಡ್ತೀವಿ ಅಲ್ವಾ. ಆಮೇಲಿಂದ ಮತ್ತೆ ನಮ್ಮ ಇನ್ನೊಂದು ಏನು ಹೇಳ್ತಾರೆ, ಈ ಭೀಷ್ಮರು ಸಹ ಏನು ಪ್ರಾಣ ತ್ಯಾಗ ಮಾಡೋದಕ್ಕೆ ಈ ದಿನ ಆಯ್ಕೆ ಮಾಡ್ಕೊಂಡ್ರು. ಮತ್ತೆ ಈಶ್ವರ ನಾರಾಯಣಂಗೆ ಬೋಧನೆ ಮಾಡಿದ್ದು ದಿವಸ ಇವತ್ತೇ ಅಂತ ಹೇಳ್ಬಿಟ್ಟು ಪುರಾಣಗಳಲ್ಲಿ ಹೇಳ್ತಾರೆ. ಇದು ನಮಗೆ ಅವಶ್ಯಕತೆ ಇಲ್ದಿರೋದು, ಅದು ನಮಗೆ ಬೇಕಾಗಿಲ್ಲ. ಆಮೇಲಿಂದ ಈ ಜ್ಯೋತಿಷದವರು ಇವತ್ತಿನ ದಿವಸ ಯಾರ್ಯಾರಿಗೆ ಏನೇನು ರಾಶಿಗೆ ಏನೇನು ಫಲ ಅದೆಲ್ಲ ಹೇಳ್ತಾರೆ, ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಹಿರಿಯರುಗಳು ನಮ್ಮ ಮನೆ ಒಳಗಡೆ ಈ ಹಬ್ಬನ ಮಾಡಿರೋ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ ಅಲ್ವಾ. ಈಗ ನೋಡಿ, ಬೆಳೆ ಎಲ್ಲ ಕಟಾವಾಗಿದೆ. ಆಮೇಲೆ ಈ ಬೆಳೆ ಎಲ್ಲ ರಾಶಿ ಎಲ್ಲ ಮನೆಗೆ ಬಂದಿದೆ, ರೇಷನ್ ಎಲ್ಲ. ಇದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ. ಈ ಕೃತಜ್ಞತೆ ಸಲ್ಲಿಸ್ಬೇಕು ಅಂತಂದ್ರೆ ಈ ಭೂಮಿಗೂ ಪೂಜೆ, ಮತ್ತೆ ಬೆಳೆ ಬೆಳೆಯೋದಕ್ಕೆ ಏನೋ ದನ ಕರುಗಳೆಲ್ಲ ನಮ್ಗೆ ಸಹಾಯ ಮಾಡಿರ್ತದ, ಅವಕ್ಕೂ ಸಹ ಒಂದು ಧನ್ಯತಾ ಭಾವ. ಮತ್ತೆ ಈ ಮನೆಯಲ್ಲಿ ಇರುವಂತ ನಮ್ಮ ನೆಂಟರು, ಅಕ್ಕಂಗಿರು, ಸಹೋದರಿಯರು ಇವರೆಲ್ಲ ಮದುವೆ ಮಾಡಿ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ಬಿಟ್ಟಿರ್ತಾರಲ್ವಾ, ಅವನ್ನೆಲ್ಲ ಮತ್ತೆ ಕರೆದು ಈಗಿನ ಕಾಲದಲ್ಲ ಹೇಳ್ತಾ ಇರೋದು, ತುಂಬಾ 100 ವರ್ಷ 200 ವರ್ಷಕ್ಕೆ ಮುಂಚೆ ಇದನ್ನೆಲ್ಲ ಈ ರೀತಿ ಪದ್ಧತಿ ಅವ್ರನ್ನೆಲ್ಲ ಕರೆಸಿ ಆ ಬೆಳೆದಿರೋ ಬೆಳೆ ಎಲ್ಲ ಅವ್ರಿಗೆ ದಾನ ಮಾಡಿ ಹಂಚಿ ಕೊಡೋದಕ್ಕೆ. ಒಂದು ಬೆಳೆ ಏನು ದೇವಸ್ಥಾನಕ್ಕೆ, ಒಂದು ಬೆಳೆ ಬಡವ್ರ ಬಗರುಗಳಿಗೆ ದಾನ ಇರೋ ಜಾಸ್ತಿ ಉಳ್ಳವರು. ಇಲ್ಲ ಅಂದ್ರೆ ಮನೆಗೆ ಅವರು ಹೆಣ್ಮಕ್ಳು ಏನಿರ್ತಾರಲ್ಲ, ಮದುವೆಗೆ ಆಚೆ ಹೋಗಿರ್ತಾರೆ, ಅವರೆಲ್ಲ ಮನೆಗೆ ಕರೆಸಿ ಇದನ್ನೆಲ್ಲ ಕೊಡುವಂತ ಪದ್ಧತಿ. ಆಮೇಲಿಂದ ಈ ಕಟಾವು ಮಾಡಿರ್ತಾರಲ್ಲ, ಇದಕ್ಕೆ ಅತಿ ಹೆಚ್ಚು ಸಹಾಯ ಮಾಡಿರೋದು ಈ ದನಕರು. ಈ ದಿನ ಏನ್ ಮಾಡ್ತೇವೆ ನಾವು, ಈ ದನಕರುಗಳಿಗೆಲ್ಲ ಅತಿ ಹೆಚ್ಚು ಚೆನ್ನಾಗಿ ಅದಕ್ಕೆಲ್ಲ ಸ್ನಾನ ಎಲ್ಲ ಮಾಡಿಸಿ ಅತಿ ಚೆನ್ನಾಗಿ ಶೃಂಗಾರ ಮಾಡಿ ಅದನ್ನೆಲ್ಲ ಮೆರವಣಿಗೆ ಮಾಡ್ತಾರೆ. ಈ ನಮ್ಮ ತಮಿಳ್ನಾಡಿನ ಕಡೆ ಇವತ್ತು ಇದು ಜಲ್ಲಿಕಟ್ಟು ಅಂತ ಮಾಡ್ತಾರೆ. ಏನೋ ಗೂಳಿನ ಸದೆ ಪಡೆಯೋದಕ್ಕೆ, ಅದೇ ಹಿಡಿದು ನಿಲ್ಸೋದಕ್ಕೆ, ಅದಕ್ಕೆ ಕೊಂಬುಗೆ ಬಟ್ಟೆ ಕಟ್ಟಿರ್ಬೋದು ಅಥವಾ ಭುಜನ ಹಿಡಿದು ನಿಲ್ಸ್ಬೋದು, ಹಿಡಿಯುವಂಥ ತಾಕತ್ತಾಗಿದೆ. ಇದನ್ನೆಲ್ಲ ಶಕ್ತಿ ಪ್ರದರ್ಶನ. ಏನು ಯುವಕರುಗಳದ್ದು ಸಹ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಂದಿನ ದಿನಗಳಲ್ಲಿ ನಾವು ಸಹ ನೋಡಿದೀವಿ. ಅವರು ಏನು ಆ ಗೂಳಿ ಇರ್ತದೆ, ಅದನ್ನ ಯಾರು ಹುಡುಗ ಹಿಡಿದು ನಿಲ್ಲಿಸ್ತಾನೆ ಅವ್ರ ಮನೆ ಹೆಣ್ಮಕ್ಳನ್ನ ಅವ್ರಿಗೆ ಮದುವೆ ಮಾಡ್ಕೊಡೋರು. ಆಮೇಲೆ ಎಣ್ಣೆಗಂಬ ಏನೋ ಇರ್ತದೆ, ಆಮೇಲೆ ಈ ಕಲ್ಲು ಎಸೆಯೋದು, ಇದನ್ನ ಎತ್ತಿ ಎಸೆಯೋದು, ಈ ಥರ ಎಲ್ಲ ಯುವಕರಿಗೋಸ್ಕರ ಪೌರುಷ ಏನು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಇದೆಲ್ಲ ಇರೋದು. ಅವ್ರಿಗೆ ಉಡುಗೊರೆ ಕೊಡೋದು, ಏನು ಉಂಗುರಗಳಾಗಿರ್ಬೋದು, ಒಡವೆಗಳಾಗಿರ್ಬೋದು, ಬೇರೆ ಬೇರೆ. ಈಗ ನಾವು ನೋಡ್ತೀವಿ ಟಿವಿನಲ್ಲಿ, ಟಿವಿ ಕೊಡ್ತಾರೆ, ಬೀರು ಕೊಡ್ತಾರೆ, ಸೈಕಲ್ ಕೊಡ್ತಾರೆ, ಮೋಟರ್ ಬೈಕ್ ಕೊಡ್ತಾರೆ. ಇದರ ಅನೇಕ ಹಿಂದಿನ ಇದರಲ್ಲಿ ಬೇರೆ ಎಲ್ಲ ಊರುಗಳಿಂದ ಬಂದಿರೋಲ್ಲ ಹಿರಿಯರುಗಳು ನೆಂಟರುಗಳ ಮನೆಗೆ, ಅಲ್ಲಿ ಹುಡುಗರುಗಳನ್ನ ಸೆಲೆಕ್ಷನ್ ಅಥವಾ ಹೆಣ್ಣು ಸೆಲೆಕ್ಷನ್ ಮಾಡೋಕ್ಕೂ ಸಹ ಈ ಹಬ್ಬನ ಇಟ್ಕೊಂತಿದ್ರು. ಹಿಂದಿನ ಕಾಲದಲ್ಲಿ ಎಲ್ಲಿ ಕರೆಯೋಕ್ಕಾಗಲ್ವಲ್ಲ, ಈಗಾದ್ರೂ ಮ್ಯಾಟ್ರಿಮೋನಿ ಆ ಮುನಿ ಎಲ್ಲ ಇದೆ. ಹಿಂದಿನ ಕಾಲದಲ್ಲಿ ಏನಿತ್ತು, ಅಲ್ಲಿ ಬಂದು ಎಲ್ಲ ಹಿರಿಯರೆಲ್ಲ ಸೇರಿರೋರು, ಈ ಹುಡುಗ ಹೆಂಗೆ, ಈ ಹುಡುಗಿ ಹೆಂಗೆ ತಿಳ್ಕೊಳ್ಳೋರು, ಹುಡುಗ ಹುಡುಗಿನೂ ಸಹ ಮದುವೆ ಮಾಡುವಂತ ಪದ್ಧತಿ ಆಗಿರ್ಬೋದು. ಈಗ ಬಿಡಿ, ನಮ್ಮ ಯುವಕರಲ್ಲಿ ಗೂಳಿ ನಿಲ್ಸೋದಲ್ಲ, ಒಂದು ಬೀದಿ ನಾಯಿನ ಹಿಡ್ಕೊಳ್ಳೋ ತಾಕತ್ತು ಇಲ್ಲ ಎಲ್ಲರಿಗೂ. ಎಲ್ಲ ವೀರ್ಯ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಈ ಕುಡ್ತದಿಂದ, ಈ ಸಿಗರೇಟು, ಈ ಗುಡ್ಕ ಪಾನ್ ಪರಕ್ ಹಾಕಿ ಶಕ್ತಿಹೀನರಾಗ್ಬಿಟ್ಟವ್ರೆ. ಇವ್ರ ಹತ್ರ ಇನ್ನೆಲ್ಲಿ ಶಕ್ತಿ ಪ್ರದರ್ಶನ, ಅವೆಲ್ಲ ಮಾಡೋದೇ ಇಲ್ಲ. ಯಾರು ವೀರ್ಯ ಇರ್ತದೆ ಹುಡುಗರು ಅವ್ರಿಗೆ ಮಾಡ್ತಾರೆ. ಈಗಲೂ ಸಹ ನಾವು ಟಿವಿನಲ್ಲಿ ಸಂಜೆ ನೋಡ್ಬೋದು, ಟಿವಿನಲ್ಲಿ ಜಲ್ಲಿಕಟ್ಟು ಸಾಮರ್ಥ್ಯ ಬರ್ತದೆ. ನಮ್ಮ ಯುವಕರಲ್ಲಿ ಅಪಾರವಾದ ಶಕ್ತಿ ಇದೆ. ಎಲ್ಲ ಈ ದುಶ್ಚಟಗಳು ಬಿಟ್ಟರೆ ಸರೋಯ್ತಾರೆ ಎಲ್ಲರನ್ನು. ಇದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಬೇಜಾರಾದ್ರೂ ಪರವಾಗಿಲ್ಲ, ಹೇಳೋ ಧರ್ಮ ನಂದು, ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಅಷ್ಟೇನೆ, ಇನ್ನೇನು ಇಲ್ಲ ಇದಕ್ಕೆ ಆಪ್ಷನ್. ನೋಡಿ, ನಂತರ ಮುಂದಿನ ಹೆಜ್ಜೆ ಇಡೋಣ. ಈ ದಿನ ಏನ್ ಮಾಡ್ತಾರೆ, ಬೆಂಕಿ ಹಾಕ್ತಾರೆ. ಸಂಜೆ ಬೆಂಕಿ ಹಾಕ್ಬಿಟ್ಟು ಈ ಹಸುನೆಲ್ಲ ಅದ್ರ ಮೇಲೆ ಆರಿಸ್ತಾರೆ, ಓರಿಗಳನ್ನ. ಏನಕ್ಕೆ ಅಂತಂದ್ರೆ ಈ ಏನು ವರ್ಷೊಂಬತ್ತು ಕಾಲ ಬೆಳೆ ಬೆಳೆಯೋದಕ್ಕೆ ಈ ಉಪಕರಣ ಮಾಡಿರ್ತಾರಲ್ಲ, ಈ ಅದೆಲ್ಲ ಕಿತ್ತೋಗಿರ್ತವೆ. ಕೆಲವು ಏನು ಮಂಕ್ರಿ ಆಗಿರ್ಬೋದು, ಬುಟ್ಟಿ ಆಗಿರ್ಬೋದು, ಕೆಲವು ಸೌದೆ ಪದಾರ್ಥಗಳು, ಇವನ್ನೆಲ್ಲ ಹಾಕಿ ಸುಟ್ಬಿಡೋದು. ಆದ್ರೆ ಸುಟ್ಟಿ ಹೊಸ ವಸ್ತುಗಳನ್ನ ತರೀಲಿ ಅಂದ್ಬಿಟ್ಟು ಹಳೆ ವಸ್ತುನ ಇಟ್ಕೊಂಡು ಅದೆಲ್ಲ ಹುಳ ಉಪ್ಪೆ ಬುದಿರ್ತದೆ, ನಾಳೆ ದಿವಸ ಏನಾರು ಅದರಿಂದ ಹಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸುಟ್ಬಿಡ್ತಾರೆ. ಸುಡೋದು ಸುಮ್ಮನೆ ಅಲ್ಲ, ಜೊತೆಗೆ ಈ ಓರಿನೂ ಸಹ, ಈ ಹಸುಗಳು ಕರುಗಳು ಸಹ ಅದ್ರ ಮೇಲೆ ಆರಿಸ್ತಾರೆ. ಏನ್ ಬೆಂಕಿ 7 ಅಡಿ 8 ಅಡಿ ಎತ್ತರ ಉರಿತಾ ಇರ್ತದೆ, ಏನ್ ಆ ಬೆಂಕಿನ ಅದ್ರ ಮೇಲೆ ಆರಿಸ್ತಾರೆ. ಈ ಅದ್ರ ಮಾಲೀಕನು ಸಹ, ಹುಡುಗನು ಸಹ ಅದೇ ಸಮಕ್ಕೆ ಓಡಿ ಅದ್ರ ಎತ್ತರ ಆರ್ತಾನೆ ಅಲ್ವಾ. ಅದನ್ನು ಸಹ ಹುಡುಗರ ಏನು ಪೌರುಷ ಶಕ್ತಿ ಪ್ರದರ್ಶನ. ಅದನ್ನು ಸಹ ಅದೆಂತಕ್ಕೆ ಆಗ್ತಾರೆ, ಅದರಿಂದ ವೈಜ್ಞಾನಿಕ ಕಾರಣ ಏನಿದೆ ಅಂದ್ರೆ, ಏನೀಗ ಚಳಿ ಪ್ರದೇಶ, ಈಗೆಲ್ಲ ಕ್ರಿಮಿಕೀಟಗಳು ಅತಿ ಹೆಚ್ಚು ಅಪಾರವಾಗಿರ್ತದೆ. ಈ ದನಕರು ಮೈಗಳಲ್ಲಿ ಒಟ್ಕೊಂಡ್ಬಿಟ್ಟಿರ್ತವೆ ಹುಳ, ಸಣ್ಣ ಹುಳ. ಅದನ್ನ ಎಷ್ಟು ಒಬ್ಬೊಬ್ಬರೇ ಒಂದೊಂದೇ ಕೀಳ್ಕೊಂಡು ಕುತ್ಕೊಳಕ್ ಆಗಲ್ವಲ್ಲ. ಅಥವಾ ಏನಾರು ಈಗ ಬಿಡಿ ಅದೆಲ್ಲ ಬಾಚಂಗಿ ಅದೆಲ್ಲ ಇದೆ, ಅವೆಲ್ಲ ಗೊತ್ತಿರ್ಲಿಲ್ವಲ್ಲ. ಈ ಬೆಂಕಿ ಆರಿಸ್ತಂತ ಸಂದರ್ಭ ಓರಿಗಳು ಇದರಲ್ಲಿ ಬಿಸಿ ಶಾಖಕ್ಕೆ ಆ ಹುಳಗಳೆಲ್ಲ ತನ್ನಷ್ಟಕ್ಕೆ ತಾನೇ ಎಲ್ಲ ಸತ್ತೋಗ್ಬಿಟ್ಟು
ಆ ಹಸುಗಳೆಲ್ಲ ಸ್ವಲ್ಪ ಅಗ್ರ ಆಗೋದು. ಹೆಂಗೋ ಬೆಳಗ್ಗೆ ಸ್ನಾನ ಮಾಡಿರ್ತಾರೆ, ಸಂಜೆ ಇದನ್ನೆಲ್ಲ ಆರಿಸಿದಾಗ ಹುಳಗಳೆಲ್ಲ ಸತ್ತ ಎಲ್ಲ, ಅಂದ್ರೆ ಒಂದು ಹಸು ಆರಿಸ್ಲಿಲ್ಲ ಅಂದ್ರೆ ಇನ್ನೊಂದು ಹಸು ಇನ್ನೊಂದು ಅಳ್ತಾ ಇರ್ತದಲ್ವಾ, ಅದಕ್ಕೆ ಎಲ್ಲಾ ದನ ಕರು ಹಸುಗಳನ್ನ ಊರ್ದು ದೇವಸ್ಥಾನದ ಮುಂದೆ ಬೆಂಕಿ ಹಾಕಿ ಆರಿಸಿದಾಗ ಈ ಹುಳಗಳೆಲ್ಲ ಸಾಯ್ಲಿ ಅಂತ ಒಂದು ಉದ್ದೇಶ ಆಗಿರ್ತದೆ. ಆಮೇಲಿಂದ ನೋಡಿ, ಈಗ ಗೆಣಸ್ ತಿಂತೀವಿ, ಕಡಲೆಕಾಯಿ ತಿಂತೀವಿ, ಕಪ್ಪು ತಿಂತೀವಿ. ಇದೇನು ಅಂದ್ರೆ ಈ ಚಳಿಗಾಲದ ನಮ್ಮ ದೇಹದಲ್ಲಿ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಕರಗಿರ್ತದೆ. ಅದಕ್ಕೋಸ್ಕರ ಈ ಎಳ್ಳು, ಈ ಬೆಲ್ಲ, ಈ ಕಡಲೆಕಾಯಿ ಇದರೆಲ್ಲ ಎಣ್ಣೆ ಅಂಶ ಅತಿ ಹೆಚ್ಚಿರ್ತದೆ. ಈ ಎಣ್ಣೆ ಸ್ನಾನ ಸಹ ಮಾಡೋ ಉದ್ದೇಶ ಇದೇನೆ. ನಮ್ಮ ದೇಹದಲ್ಲಿ ಚಳಿಗೆ ಏನು ಹಿಂಗು ಹೋಗಿರ್ತದೆ ಎಣ್ಣೆ ಜಿಡ್ಡು ಅಂಶ, ಇದೆಲ್ಲ ತಿನ್ನೋ ಪದಾರ್ಥದಿಂದ ಆ ಎಣ್ಣೆ ಜಿಡ್ಡಿನ ಅಂಶ ಬರಲಿ, ದೇಹದಲ್ಲಿ ಶಕ್ತಿ ಮತ್ತೆ ಒಣಲಿ ಅಂತ ಹೇಳೋಕೆ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಮತ್ತೆ ಈ ಊಟ ಎಲ್ಲ ತಿಳ್ಕೊಂಡ್ರಿ. ಮತ್ತೆ ಈ ಮಡಕೆನಲ್ಲಿ ಉಕ್ಕಿಸ್ತಾರೆ, ಪೊಂಗಲ್ ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ, ಈ ಮೊದಲನೇ ಸರಿ ಬೆಳೆದಂತ ಬೆಳೆ ಏನು ಅಕ್ಕಿ ಇದೆ, ಅದನ್ನ ಈ ಮಡಕೆನಲ್ಲಿ ಹಾಕಿ ಮೊದಲನೇ ಅಡುಗೆ ಸಿಹಿ ಆಗಿರ್ಲಿ, ನಮ್ಮ ಬದುಕಿನಲ್ಲೂ ಹಾಲು, ಸಂತೋಷ, ನೆಮ್ಮದಿ ಅನ್ನೋದು ಉಕ್ಲಿ ಅಂತ ಅನ್ನೋ ಒಂದು ಹಿನ್ನೆಲೆಯಿಂದ ಅದನ್ನ ಏನು ಹೊಸ ಅಕ್ಕಿನಲ್ಲಿ ಅನ್ನ ಮಾಡಿ ಅದು ಪೊಂಗಲ್ ಅಂತಂದ್ಬಿಟ್ಟು ಬಿಂಬಿಸ್ತಾರೆ. ಈ ಪೊಂಗಲ್ ಹಬ್ಬ ಬರೇ ನಮ್ಮ ಕರ್ನಾಟಕದಲ್ಲಿ ಮಾತ್ರನಾ ಅಥವಾ ತಮಿಳ್ನಾಡಲ್ಲಿ ಮಾತ್ರನ ಇಲ್ಲ, ಇಡೀ ಭಾರತದಾದ್ಯಂತ ಎಲ್ಲಾ ಊರುಗಳಲ್ಲೂ ಎಲ್ಲಾ ಇದ್ರಲ್ಲೂ ಮಾಡ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು. ಒಂದ್ ಕಡೆ ಉತ್ತರಾಯಣ ಅಂತಾರೆ, ಒಂದ್ ಕಡೆ ಕಿಚಡಿ ಹಬ್ಬ ಅಂತಾರೆ, ಒಂದ್ ಕಡೆ ಪೊಂಗಲ್ ಅಂತಾರೆ. ಈ ರೀತಿ ಅನೇಕ ಇಡೀ ಭಾರತದಾದ್ಯಂತ ನಮ್ಮ ಸನಾತನದ ಇದರಲ್ಲಿ ಪ್ರತಿ ಒಂದು ಊರುಗಳಲ್ಲೂ ಸಹ ಈ ಹಬ್ಬ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಒಂದೊಂದು ಆಚರಣೆಗಳು ಬೇರೆ, ಪದ್ಧತಿ ಬೇರೆ, ಹೆಸರುಗಳು ಬೇರೆ ಇರ್ತದೆ. ಆದ್ರೆ ನಮ್ಮ ಹಿರಿಯರುಗಳು ಇದನ್ನೆಲ್ಲ ಮಾಡಿರೋದು ವೈಜ್ಞಾನಿಕ ಕಾರಣದಿಂದ ಅಲ್ವಾ. ಈ ದಿನ ನಾವು ಈ ಸಿಟಿಗಳಲ್ಲಿ ಒಳ್ಳೊಳ್ಳೆ ಜಾಗಗಳಲ್ಲಿ ಇದೀವಿ, ಇದನ್ನ ನಾವು ತಿಳ್ಕೊಬೇಕು ತುಂಬಾ ಚೆನ್ನಾಗಿ. ನೋಡಿ, ನಮ್ಮ ರೈತರು ಒಂದು ಹಗಲು ಬೆಳೆ ಬೆಳೆಯೋದಕ್ಕೆ, ಒಂದು ಅಕ್ಕಿ ಬೆಳೆಯೋದಕ್ಕೆ 4 ದಿವಸ 5 ತಿಂಗಳು 6 ತಿಂಗಳು ಕಷ್ಟ ಬೀಳ್ತಾರೆ. ಒಂದು ಕಬ್ಬು ಬೆಳೆಯೋದಕ್ಕೆ ವರ್ಷ ಬೀಳ್ತಾರೆ. ನಾವು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕು. ಇದೆಲ್ಲ ನೋಡಿ, ನಾವೆಲ್ಲ ನೆಮ್ಮದಿಯಾಗಿ ಮಲಗಿದ್ರೆ ಪಾಪ ಟಾರ್ಚ್ ಲೈಟ್ ಇಟ್ಕೊಂಡು ಬೋರ್ ಆನ್ ಮಾಡಕ್ ಹೋಗಿರ್ತಾರೆ. ಅಲ್ಲಿ ಹುಳಗಳು ಕೇಳಿ ಕಚ್ಚಿಸ್ಕೊಂಡು, ಆಗುಳು ಕೇಳಿ ಕಚ್ಚಿಸ್ಕೊಂಡು, ಚೇಳುಗಳು ಕೇಳಿ ಕಚ್ಚಿಸ್ಕೊಂಡು, ನಿದ್ದೆಗಳು ಇಲ್ದಿರ, ಬಟ್ಟೆ ಬರಿ ಇಲ್ದಿರ ಪಾಪ ಅಲ್ಲೆಲ್ಲ ಹೋಗಿ ಆನ್ ಮಾಡ್ತಾರೆ. ಮೋಟ್ರ್ ಎಲ್ಲ ಮಾಡಿ ಕಷ್ಟ ಬಿದ್ದು ನಮಗೆ ಒತ್ತಿ ಹಾಕ್ತಿವಿ. ನಾವೇನ್ ಮಾಡ್ತೀವಿ, ಈ ಪುಡಾರಿಗಳು ಏನು ರಾಜಕಾರಣಿಗಳು ಇರ್ತಾರೆ, ರೈತರ ಮಕ್ಕಳು ನಾವು ಅಂತೇಳಿ ರೈತರ ಹೆಸರು ಹೇಳಿ ಚೆನ್ನಾಗಿ ನಮ್ಮ ರೈತರ ಜಮೀನೆಲ್ಲ ನುಂಗ್ ನೀರು ಕುಡಿದ್ಬಿಡ್ತಾರೆ. ಅವ್ರ ಬೆಳೆ ಎಲ್ಲ ತಿಂದು ನಾಶ ಮಾಡ್ಬಿಡ್ತಾರೆ. ಅವ್ರ ಒಂದು ಮರ್ಯಾದಿನೇ ಇಲ್ಲ. ನಾವು ಪ್ರತಿಯೊಬ್ರು ಒಂದು ಅನ್ನದ ಕಾಳು ನಾವು ವೇಸ್ಟ್ ಮಾಡ್ದಂಗೆ, ಬಿಸಾಕ್ದಂಗೆ, ಪ್ರತಿಯೊಂದು ಅಗ್ಲು ಕಾಳಿಗೂ ಇಷ್ಟು ಶ್ರಮ ವಹಿಸಿರ್ತಾರೆ ನಮ್ಮ ರೈತ ಅಂತೇಳಿ ಅದನ್ನ ಬಿಸಾಕ್ದಿರಾ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊಂಡು, ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಅವರು ಕೃತಜ್ಞತೆ ಸಲ್ಲಿಸ್ಬೇಕು. ರೈತರೆಲ್ಲ ಸಿಕ್ಕಿದ್ರೆ ಅವ್ರಿಗೆ ಗೌರವವಾಗಿ ಮಾತಾಡಿಸಿ, ಅವ್ರ ಕೈ ಮುಗಿರಿ. ಅವರು ನಮ್ಮ ನಿಜವಾದ ಅನ್ನದಾತರು, ಅವರು ನಮ್ಮ ದೇವ್ರು ಸಮಾನ. ಅವ್ರು ನಮ್ಗೆ ಊಟ ಹಾಕ್ತಾರಲ್ವಾ. ಆಮೇಲಿಂದ ಈ ಸರ್ಕಾರಿ ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ರೈತರು ಬಂದ್ರೆ ಅವ್ರ ಹತ್ರ ಲಂಚ ಕೇಳಬೇಡಿ. ಅವ್ರಿಗೆ ಮರ್ಯಾದೆಯಿಂದ ಅವ್ರಿಗೆ ಏನ್ ಕೆಲಸ ಮಾಡ್ಕೊಡ್ಬೇಕು ಅದನ್ನ ಅವ್ರು ತಿಳಿ ಹೇಳಿ. ಅವ್ರ ಬುದ್ಧಿ ಇಲ್ದಿರ್ಬೋದು, ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ನಿಯತ್ತು, ಒಂದು ಸತ್ಯ. ನೀವು ದುಡ್ಡು ಕೊಡ್ತಿರೋ ಬೆಳೆ ನಷ್ಟ ಆಯ್ತದೋ ಅದೇನಾಯ್ತದೋ ಬೇಕಾಗಿಲ್ಲ ಅವ್ರಿಗೆ. ನಾವು ಜಗತ್ತಿಗೆ ಅನ್ನ ಹಾಕ್ಬೇಕು. ಇವತ್ತು ಸಹ ರೈತರು ಸಾಯ್ತಾ ಇದ್ದಾರೆ ಪ್ರತಿದಿನ. ಅವರು ಸಾಲದ ಸುಲಿನ ಸಿಗಾಕಂತ ಇದ್ದಾರೆ. 1,000 2,000ಕ್ಕೆಲ್ಲ ನೇಣಾಕಂತ ಸಾಯ್ತಾರೆ. 10,000ಕ್ಕೆಲ್ಲ. ಮಾನ ಮರ್ಯಾದೆ ಪ್ರಶ್ನೆ, ಮರ್ಯಾದೆ ಬದುಕೋರವರು. ನಮ್ಮ ತರ ಮರ್ಯಾದೆ ಏನಾರಾಗಿ ಬದುಕ್ಬಿಟ್ಟು ಹೆಂಗಂದ್ರೆ ಕುಬೇರಾಗ್ಬಿಟ್ಟು ಕೋಟಿ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಕೊಂಡು ಏನೋ ಗೋದ್ರೇಜ್ ಬೀಗ ಹಾಕೊಂಡಿರೋರಲ್ಲ. ನೀವು ಬೆಳೆ ಬೆಳೆದ, ಹಸು ತಿಂತದೋ, ಕಾಡ್ನೆತ್ತದೋ, ನದಿ ಪಾರ ಆಯ್ತದೋ, ಪ್ರಕೃತಿಗೆಲ್ಲ ಮುಳುಗೋಯ್ತದೋ ಏನೂ ಚಿಂತೆ ಮಾಡಲ್ಲ. ಮತ್ತೆ ಬರೋ ವರ್ಷ ಕೈ ಸಾಲ ಮಾಡಿ ಪಾಪ ಬೆಳೆ ಬೆಳೆದು ನಮಗೋಸ್ಕರ ಆಗ್ತಾ ಇರ್ತಾನೆ. ಅವ್ರ ಕೃತಜ್ಞತೆ ಸಲ್ಲಿಸೋದೇ ಇಲ್ಲ. ಅವ್ರನ್ನ ನಾವು ಮರ್ತೇ ಬಿಟ್ಟಿದೀವಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು. ಆಮೇಲಿಂದ ರೈತರ ಮಕ್ಳುಗಳಿಗೇನು ಹೆಣ್ಕೊಡಲ್ಲ ಅಂತೀರಾ ನೋಡಿ. ಮುಂದಿನ ದಿನಗಳಲ್ಲಿ ಯಾರು ಬೆಳೆ ಬೆಳೆದ ಅನ್ನ ತಿಂತಾನ ಅವನೇ ಶ್ರೇಷ್ಠ. ಅವನಲ್ಲೇ ಎಲ್ಲಾ ಸರ ಸಂಪತ್ತು ಇರ್ತದೆ. ಎಷ್ಟ್ ದಿನ ಅಂತ ಈ ಶಾರ್ಟ್ ಫೇರ್ ಇವೆಲ್ಲ ಒಂದ್ ದಿವಸ ಎಲ್ಲ ಖಾಲಿ ಆಯ್ತದೆ. ಹೋಗಿ ರೈತರು ಮದುವೆಗಳು ಹೆಣ್ಕೊಡ್ರಿ, ರೈತರ ಮನೆಯಿಂದ ಹೆಣ್ತಂಬರ್ರಿ. ರೈತರು ಹಳ್ಳಿಗಳ ಕಡೆ ಯಾರು ಇರ್ತೀರಾ ನೀವೇ ಪುಣ್ಯವಂತರು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇದೆಲ್ಲ ಹೋಗ್ಬಿಡ್ತವೆ. ಇವನ್ನೆಲ್ಲ ನೀವು ಮನೆ ಅರ್ಥ ಮಾಡ್ಕೊಬೇಕು. ರೈತರಿಗೆ ಎಲ್ಲ ಮರ್ಯಾದೆ ಇರ್ತದೆ, ಅಲ್ಲಿ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ ಅರ್ಥ. ಈ ಭಾರತ ದೇಶದ ಬೆನ್ನೆಲುಬೆ ರೈತ ಅಂತ ಹೇಳ್ತೀವಲ್ವಾ, ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೋಡಿ ಸ್ನೇಹಿತರೆ, ಈ ಪೊಂಗಲ್ ಹಬ್ಬದ ಉದ್ದೇಶ ಮತ್ತೆ ಇದರಿಂದ ವೈಜ್ಞಾನಿಕ ಕಾರಣ ಹಂತವಾಗಿ ತಿಳಿಸಿದ್ದೀನಿ ಅಂತ ಅನ್ಕೊಂತೀನಿ ಸಂಪೂರ್ಣವಾಗಿ. ಇವತ್ತೊಂದು ದಿನ ಏನು ಸೂರ್ಯ ಏನು ಗಡಿ ರೇಖೆ ಒಂದೇ ದಿನ ಅದು ಕರೆಕ್ಟಾಗಿ ನಿಲ್ಲೋದು. ಆ ಕಾರಣಕ್ಕೋಸ್ಕರ ಕೆಲವು ದೇವಸ್ಥಾನಗಳಲ್ಲಿ ಈ ವಿಗ್ರಹದ ಮೇಲೆ ಬೆಳಕು ಬರ್ತದೆ. ಅದರಿಂದ ಏನು ಪವಾಡ ಆಗ್ಲಿ ಇನ್ನೊಂದಾಗ್ಲಿ ಇರಲ್ಲ. ಸೂರ್ಯ ಪ್ರತಿ ವರ್ಷ 9 ಕಾಲ ನಮ್ಮ ಜೊತೆ ಇರ್ತಾ ಇರ್ತಾನೆ. ಅದರಿಂದ ಏನು ಬದಲಾವಣೆ. ನಿಮ್ಮನೇಲೂ ಸಹ ಒಂದು ನಿರ್ದಿಷ್ಟ ಜಾಗದಲ್ಲಿ ಆ ಬೆಳಕು ಬಿದ್ದೇ ಬಿಡ್ತದೆ. ಈ ಮೂಢನಂಬಿಕೆಗಳಿಂದ ಹೋಗ್ಬೇಡ್ರಿ. ಮತ್ತೆ ಆ ದೇವಸ್ಥಾನದಲ್ಲಿ ಬೀಳ್ತದೆ, ಈ ಸಾಯಿಬಾಬನ್ ಕಾಲ ಮೇಲೆ ಬಿತ್ತು, ಅಲ್ಲಿ ಯಾವ್ದೋ ವಿಗ್ರಹದ ಮೇಲೆ ಬಿತ್ತು, ಇಲ್ಲಿ ಪವಾಡ, ಇವತ್ತು ಹೋಗಿ ಬೇಡ್ಕೊಂಡ್ಬಿಟ್ರೆ ನಮ್ಗೆಲ್ಲ ಸಿಕ್ಬಿಡ್ತದೆ. ಆಸೆಯಲ್ಲಿ ಅಲಿಬೇಡ್ರಿ. ಅದೆಲ್ಲ ಏನೂ ಇಲ್ಲ. ವರ್ಷ 9 ಕಾಲ ಸೂರ್ಯ ಭಗವಾನ ಇದ್ದೇ ಇರ್ತಾನೆ, ದೇವ್ರು ಇದ್ದೇ ಇರ್ತಾನೆ. ಅವನು ಪ್ರತಿನಿತ್ಯ ದಿನ ಆಗ್ರಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಇವತ್ತು ಒಂದ್ ದಿವಸ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಸುಮ್ಮನಾಗ್ಬೇಡಿ. 364 ದಿನನೂ ಒಳ್ಳೆ ಮಾತಾಡ್ರಿ. ಎಳ್ಳು ಬೆಲ್ಲ ತಿನ್ಲಿಲ್ಲ ಅಂದ್ರೂ ಅದು ನಿಮ್ಗೆ ಕಾಪಾಡೋದು. ಇದನ್ನೆಲ್ಲ ಹೇಳ್ತಾ ಈ ಮಾಹಿತಿ ಇಲ್ಲಿ ಮುಗಿಸ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮನೆಯಲ್ಲಿ ಆರೋಗ್ಯ, ಶಾಂತಿ, ನೆಮ್ಮದಿ ದೊರಕಲಿ ಅಂತ ಭಗವಂತನಲ್ಲಿ ಬೇಡ್ಕೊಂತ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.